ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇವತ್ತಿನ ಡಿಸೈನ್ಗೆ 10.075 mm ಕ್ರೋಶ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಕಾಮನಾಗಿ ಇದನ್ನೇ ಯೂಸ್ ಮಾಡೋದು. ಆದಮೇಲೆ ಸ್ಯಾರಿದು ಬಾಡಿ ಕಲರ್ ಏನಿದೆ ಅಲ್ವಾ, ಅದು ಪಾಚಿ ಗ್ರೀನಲ್ಲಿತ್ತು. ಸೊ ಈ ಥರ ಗ್ರೀನ್ ಕಲರ್ದು 6 ಎಳೆದು ದಾರ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, 2 ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ತೋರಿಸ್ತೀನಿ. ನೋಡಿ, ಇದು ಸ್ವಲ್ಪ ಬಿಗ್ ಬೀಡು, ಒಂದು ಸ್ಮಾಲ್ ಬೀಡು. ಒಂದು 5 mm ಇದೆ, ಒಂದು 3 mm ಇದೆ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಥರ 2 ಬೀಡನ್ನ ತೊಗೊಂಡಿದ್ದೀನಿ. ಅಷ್ಟೇ, ಅವೆರಡೇ ಬೀಡ್ಸ್ನ ಯೂಸ್ ಮಾಡೋದು ಇಡೀ ಫುಲ್ ಡಿಸೈನಲ್ಲಿ. ನೋಡಿ, ಸ್ಯಾರಿದು ಪಲ್ಲು ಕಲರ್ ಬಂದು ಪಿಂಕ್ ಇದೆ, ಕಾಂಟ್ರಾಸ್ಟಲ್ಲಿ ಗ್ರೀನ್ ಇದೆ. ಅದರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲು ರೈಟ್ ಸೈಡಲ್ಲಿ ಲಾಕ್ ಮಾಡಿಕೊಂಡು, ಆ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆ ಸಿಂಗಲ್ ಕ್ರೋಶೆ ಆದಮೇಲೆ ನಾವು ತೊಗೊಂಡಿದ್ವಲ್ವ ದೊಡ್ಡದು 5 mm ಬೀಡು, ಆ 5 mm ಬೀಡನ್ನ ನೋಡಿ, ದೊಡ್ಡ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಪರ್ಫೆಕ್ಟಾಗಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ, ಆ ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 ಚೈನ್ನ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ನೋಡಿ, ಮತ್ತು ಅದು ಬಿಗ್ ಬೀಡನ್ನ ತೊಗೊಂಡಿದ್ವಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಪರ್ಫೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಪಕ್ಕದ ಲಾಕು. ಇದಾದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ 1 2 3 4 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ 4 ಚೈನ್ ಆದಮೇಲೆ 1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ. ಈಗ ಏನು ಹಾಕಿದ್ವಲ್ವ ಅದು 3 ಚೈನ್ 4 ಚೈನ್ 3 ಚೈನ್, ಅದು ಅಲ್ಲಿ ಬಂದು ಆರ್ಚ್ ಬರುತ್ತೆ. ಅದು 2 ಲಾಕ್ಸ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬಿಗ್ ಬೀಡನ್ನ ಬೀಡ್ ಲಾಕ್ ಮಾಡಿ, ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿ ಪಕ್ಕದಲ್ಲೇ. ಲಾಕ್ ಆದಮೇಲೆ ಮತ್ತೆ ಕಾಮನಾಗಿ ಅದು 5 mm ಬೀಡ್ ಇದೆ ಅಲ್ವಾ, ಆ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 1 2 3 ಚೈನು, ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 4 ಚೈನು 3 ಚೈನು. ಹೀಗೇ ಫುಲ್ ಈಗೇನು ಹಾಕಿದ್ದೀವಿ ಅಲ್ವಾ, ಹೀಗೇ ಫುಲ್ಲು ಡಿಸೈನ್ದು ಬೇಸ್ ಲೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಫುಲ್ ಫಿನಿಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲೇ ಲಾಕ್ ಮಾಡಿಕೊಂಡು ಅದರದ್ದು ಪಕ್ಕದಲ್ಲೇ ಮತ್ತೆ ಈಗ ಇನ್ನೊಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ನೋಡಿ, ಆ ಸಿಂಗಲ್ ಕ್ರೋಶೆ ತೊಗೊಂಡು, ಆ ಸಿಂಗಲ್ ಕ್ರೋಶೆ ಆದಮೇಲೆ ನಾವು 3 mm ಕಾಮನಾಗಿ ಯೂಸ್ ಮಾಡ್ತೀವಲ್ವ ಎಲ್ಲ ಕ್ರೋಶ ಡಿಸೈನ್ಸಿಗೆ, ಅದೇ 3 mm 3 ಬೀಡ್ಸ್ನ ತೊಗೋತಾ ಇದ್ದೀನಿ. ನೋಡಿ, 3 ಬೀಡ್ಸ್ನ ತೊಗೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಮತ್ತು ಬೀಡ್ ಲಾಕ್ ಮಾಡಿ. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಅಲ್ಲಿ ಏನು ಲಾಕ್ ಮಾಡಿದ್ವಲ್ವ ಫಸ್ಟ್ ಲಾಕಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಪಕ್ಕದ ಲಾಕ್ಗೆ ಲಾಕ್ ಮಾಡಿ 1 2 3 4 ಚೈನ್ನ ಹಾಕ್ಕೊಂಡು ಫಸ್ಟ್ದು ಲಾಕ್ ಏನಿತ್ತಲ್ವ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ 5 ಚೈನ್ದು ನೆಸೆಸಿಟಿ ಇರೋಲ್ಲ, 4 ಚೈನ್ಗೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಪಕ್ಕದ ಲಾಕ್ಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಅದು 3 ಬೀಡನ್ನ ತೊಗೊಳ್ಳಿ. 3 ಬೀಡನ್ನ ತೊಗೊಂಡು
ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ತಾ ಬನ್ನಿ. 3 ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಆದಮೇಲೆ ಅದು ಲಾಕ್ದು ಫಸ್ಟ್ ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡಿ, ನೋಡಿ ಅಲ್ಲಿ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಹೀಗೆ ಇದೆಷ್ಟು ಕಂಪ್ಲೀಟ್ ಆದಮೇಲೆ ಆ ಜಾಗದಲ್ಲಿ ಏನಿದೆ ಅಲ್ಲಿ ಕುಚ್ಚು ಬರುತ್ತೆ. ಇದಾದಮೇಲೆ ಈಗ ಕಂಬನ ಸ್ಟಾರ್ಟ್ ಮಾಡೋಣ. ಕ್ರೋಶ ಮೇಲೆ ದಾರ ತಗೊಳ್ಳಿ, 4 ಚೈನ್ದು ಗ್ಯಾಪ್ ಏನಿತ್ತಲ್ವ ಆ 4 ಚೈನ್ದು ಲೂಫ್ ಎಳ್ಕೊಂಡು ನೋಡಿ ಕಂಬ ಹಾಕ್ತಾ ಬನ್ನಿ. ಡಬಲ್ ಕ್ರೋಶೆ ನೋಡಿ ಲೂಫ್ ಎಳ್ಕೊಳ್ಳಿ. 3 ಆಗುತ್ತೆ, ಎರಡರಲ್ಲೊಂದು ಮಾಡಿ. ಇದು 3ನೇದು ಕಂಬ, 4ನೇ ಕಂಬ. ಕ್ರೋಶ ಮೇಲೆ ದಾರ ತಗೊಳ್ಳಿ, 4 ಚೈನ್ ಗ್ಯಾಪಲ್ಲಿ ಲೂಫ್ ಎಳ್ಕೊಳ್ಳಿ. 3 ಇರುತ್ತೆ, ಎರಡರಲ್ಲೊಂದು ಮಾಡಿ. ಇದು 5ನೇ ಕಂಬ, 7 ಆಗಿದೆ. 7 ಕಂಬ ಆದಮೇಲೆ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಬಿಫೋರ್ ಬೀಡು 7 ಚೈನು, ಆಫ್ಟರ್ ಬೀಡು ಅಷ್ಟೇ ಬಿಫೋರ್ ಬೀಡು 7 ಕಂಬ, ಆಫ್ಟರ್ ಬೀಡು 7 ಕಂಬನ ಹಾಕ್ಕೊಳ್ಳಿ. 7 ಕಂಬ ಆದಮೇಲೆ ನೋಡಿ ಕೌಂಟ್ ಮಾಡಿ, 6 ಇದು 7 ಕಂಬ ಆದಮೇಲೆ ನಾವು ಫಸ್ಟಿಗೆ ನೋಡಿ ಆರ್ಚ್ ಹೀಗೆ ಬರುತ್ತೆ. ಫಸ್ಟಿಗೆ ಲಾಕ್ ಮಾಡಿದ್ವಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ನಾವು ಅದು 3 ಬೀಡ್ ತೊಗೊಂಡಿದ್ವಲ್ವ ಆ 3 ಬೀಡನ್ನ ತೊಗೊಂಡು ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ತಾ ಬನ್ನಿ. ಲಾಕ್ ಆದಮೇಲೆ ಫಸ್ಟ್ ಲಾಕ್ಗೆ ಮತ್ತೆ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಸೆಕೆಂಡ್ ಲಾಕ್ಗೆ ಲಾಕ್ ಮಾಡಿ 4 ಚೈನ್ನ ಹಾಕ್ಕೊಳ್ಳಿ. 1 2 3 4 ಚೈನ್ನ ಹಾಕಿ ಫಸ್ಟ್ ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಪಕ್ಕಕ್ಕೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ತಾ ಬನ್ನಿ. ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದ ಫಸ್ಟ್ ಲಾಕ್ಗೆ ಲಾಕ್ ಮಾಡಿ, ಮತ್ತು ಪಕ್ಕದ ಲಾಕಿಗೂ ಲಾಕ್ ಮಾಡಿ. ಈಗ ಇಲ್ಲಿ ಕಂಬ ಹಾಕೋಣ. ಮತ್ತು 1 2 3 ನೋಡಿ ಹೀಗೇ ಫುಲ್ಲು ಡಿಸೈನ್ನ ಇದೇ ಥರ ಇಲ್ಲಿ 7 ಕಂಬ ಹಾಕಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಹಾಗೆಯೇ ಫುಲ್ಲೂ ಫಿನಿಶ್ ಮಾಡ್ಕೊಳ್ಳಿ. ಫಿನಿಶ್ ಆದಮೇಲೆ ಕುಚ್ಚು ಕಟ್ಟಿ ಡಿಸೈನ ನಿಮಗೆ ತೋರಿಸ್ತೀನಿ ನೋಡಿ. ಫುಲ್ಲು ಫೈನಲಾಗಿ ಡಿಸೈನ್ ಹೀಗೆ ಕಾಣಿಸುತ್ತೆ. ಸಿಂಪಲ್ಲಾಗಿ 350 to 400 ರೇಂಜಲ್ಲಿ ಈ ಥರ ನೀವು ಡಿಸೈನ್ನ ಹಾಕ್ಕೋಬೋದು. ಇದಕ್ಕೆ ನಿಮಗೆ ಟೈಮೇನು ತುಂಬ ಹಿಡಿಯಲ್ಲ, ಒಂದು 3 hours ಒಳಗಡೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪರ್ಫೆಕ್ಟಾಗಿ ಸಿಂಪಲ್ಲಾಗಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಆರ್ಚು. ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.